ತೇಜಸ್ ಅವರೇ, ಇದು ಕಟ್ಸೆ, ಇದು ನಮ್ದೇ ಕಟ್ಸ, ಬಸ್ತಿವರಿ ಮಗಳು. ಬಸ್ತಿವರಿ ಮಗಳ ಇದನ್ನು? ಇದು ಇದು ಹಾಕೊಂಬಂದಿರೋದಾ? ಇದು ತಗೊಂಡಿರೋದು. ಎಲ್ಲಿಂದ? ಇದು ಹಸು ಮಾಡಿದ್ದು, ಓರಿಗೆ ಕೂಡ್ಸ್ಕೊಂಡು ಬಸ್ತಿವರಿಗೆ ಕೂಡ್ಸಿ ಅಲ್ಲಿ ಯಡೂರ್ ಹತ್ರ ಇತ್ತು, ತುಮಕೂರು ಹತ್ರ ಯಡೂರು, ಅಲ್ಲಿಂದ ತಗೊಂಡು. ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಅಲ್ಲಾಗಿಲ್ಲ. ವಯಸ್ಸು ಎಷ್ಟಾಗಿರ್ಬೋದು ತೇಜಸ್ ಅವರೇ ಇದಕ್ಕೆ? ವಯಸ್ಸು ಒಂದು ಮುಕ್ಕಾಲು ವರ್ಷ ಆಗಿದೆ. ಸೊ ಇದನ್ನು ಬ್ರೀಡಿಂಗ್ ಪರ್ಪಸ್ಗೆನಾ? ಇದು ಬ್ರೀಡಿಂಗ್ ಪರ್ಪಸ್ಗೆ. ಕೂಟ ಏನು ಮಾಡಲಿಲ್ಲ? ಕೂಟ ಏನು ಮಾಡಲ್ಲ, ನಮ್ಮದು ಬ್ರೀಡಿಂಗ್ ಪರ್ಪಸ್ಗೆ. ರೇಟ್ ಏನಾಗಿದೆ ನಿಮಗೆ? ನಮಗಿದು ಕರುನಲ್ಲಿ 38,000 ಆಗಿದೆ. 38? 5 ತಿಂಗಳು ಕರುನಲ್ಲಿ. ಒಂದು ವರ್ಷ ಆಯ್ತಾ ತಗೊಬಂದು? ತಗೊಬಂದು 1 ವರ್ಷ ಆಯಿತು. ಈ ಕರುನಲ್ಲಿ ಏನು ನೋಡ್ತಾ ಬಂದ್ರಿ ಗುಣಲಕ್ಷಣಗಳು? ಈ ಕರುನಲ್ಲೂ ಅಷ್ಟೇ, ಆ ಓರಿಗೆ ಹುಟ್ಟಿರೋದು ಈ ಸಣ್ಣ ಕಿವಿ, ಕೋಡು ಸಣ್ಣ ಕೋಡು, ಆಮೇಲೆ ಒಳ್ಳೆ ಕಣ್ಣು, ಆಮೇಲೆ ಚಕ್ಲ ಆಗ್ಬೋದು, ರೋಮ ಆಗ್ಬೋದು, ಬಾಲ ಒಳ್ಳೆ ಬಾಲ. ಅದಕ್ಕೋಸ್ಕರ ನಾವು ಆ ಊರಿನ ಇಷ್ಟಪಡೋದು, ಬಸ್ತಿ ಊರಿನ. ಕೊಳ್ಳಲ್ಲಾಗಿರ್ಬೋದು ಒಂಚೂರು ಇದಿಲ್ಲ, ಅಂದಾಗಲಿಲ್ಲ. ಇದು ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ? ಇಲ್ಲ, ಬ್ರೀಡಿಂಗ್ ಪರ್ಪಸ್ ಅಂತ ಇದೇನು ಕೊಡಲ್ಲ. ಇದನ್ನು ಒಳ್ಳೆ ಓರಿ ಸೆಲೆಕ್ಷನ್ ಮಾಡ್ಕೊಂಡು ಒಳ್ಳೆ ಓರಿ ಸೆಲೆಕ್ಷನ್ ಮಾಡಿ ಓರಿ ಕೊಡ್ಸೋಣ ಅಂತ. ಅಂದರೆ ಬಸ್ಸಲ್ಲಿ ಸ್ವಲ್ಪ ಹಾಲು ಕಮ್ಮಿ ಅಲ್ವಾ? ಹಾಲು ಕಮ್ಮಿ ಆದ್ರೆ ಇನ್ನೊಂದು ಹಸುನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಕರು ಹಾಕ್ಸ್ಬೇಕು. ಒಳ್ಳೆ ಕರು ಹುಟ್ಟಿದ್ರೆ ಎಲ್ಲರೂ ಇದಾಗುತ್ತೆ ಹೆಸರು. ಅವತ್ತು ಕರು ಹಾಕ್ಸ್ಬೇಕಾರೆ ಹಂಗೆ ಅಂದ್ರೆ ಹಾಲು ಕಮ್ಮಿ ಕೂಟಕ್ಕೆ ಅಂತ ಅವು ಕಟ್ಸು ಒಳ್ಳೆ ಬೆಲೆ ಕೇಳಿದ್ರು ಸೀತಿನ, ಹಂಗಾಗಿ ಇದೇನು ಕೊಡೋದು, ಕರು ಹಾಕ್ಸೋಣ ಅಂತ. ಸರ್, ನೀವು ಬರೀ ಬಸ್ತಿ ಓರಿ ಕರುಗಳನ್ನ ಸೆಲೆಕ್ಟ್ ಮಾಡಿದ್ದೀರಾ? ರೀಸನ್ ಏನು ಸರ್ ಬಸ್ತಿ ಓರಿ ಕರುಗಳು ಮಾತ್ರ? ಬಸ್ತಿ ಓರಿಲಿ ಅಂದರೆ ಒಳ್ಳೆ ಓರಿ ಲೈಕ್ ಆಗೋದಂದ್ರೆ ಕ್ಯಾಣ ಜಾಸ್ತಿ ಓರಿಗೆ, ಆಮೇಲೆ ಅದ್ರಲ್ಲಿ ಉಡೋದನ್ನ ತಕ್ಕ ಕಟ್ಸೋ ಒಂದಕ್ಕೊಂದು ಮೀರ್ಸೋಂಥದ್ದು, ಇದಕ್ಕಿಂತ ಮೀರ್ಸೋದು ಅದಕ್ಕಿಂತನೂ ಮೀರ್ಸೋದಂತ ಒಳ್ಳೊಳ್ಳೆ ಕಟ್ಸೋ ಇದೆ. ಆ ಓರಿನಲ್ಲೂ ಅಷ್ಟೇ, ಆ ಓರಿಗೂ ಅಷ್ಟೇ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಹೇಳಿದ್ರು. ಆ ಊರಿ ಏನು ಅಂತ ಇಡೀ ಜಗತ್ತು ಎಷ್ಟು ಜಿಲ್ಲೆ ಅವರೇ ಅಷ್ಟು ಜಿಲ್ಲೆಯಲ್ಲೇ ಕಟ್ಸ್ಕೊಳ್ಳೋದು ನೋಡೋದು. ಮೆರೆದಿದ್ದು ಮಳವಳ್ಳಿ ಬನ್ನೂರು ಭಾಗದಲ್ಲೆಲ್ಲ ಎಷ್ಟು ಕಟ್ಸೋ ಬಸ್ತಿ ಓರಿ ಕೂಡ್ತಲೆ ಸೆಲೆಕ್ಷನ್ ಬಿಟ್ರೆ ಯಾಕೆ ಗಂಡೆ ಎತ್ತು ಇಲ್ಲ ಅದ್ರ ಮುಂದೆ ಹಂಗೋಗು. ಮೇನ್ ಇರೋದು ಒಂದು ಅಟ್ರಾಕ್ಷನ್. ಆ ಬುರ್ಡೆ, ಆ ಸಣ್ಣ ಮೆದ್ಲು, ಆ ಬಾಲ, ಆ ಚಕ್ಲ ಯಾವವರೆಗೂ ಇನ್ನೂ ನಾನು ನೋಡೋಕ್ಕಾಗ್ತದ. ಎಷ್ಟು ಬೆಲೆ ಫುಡ್ ತಗೊಂಡಾಗ ಏನಕ್ಕಪ್ಪ ಕರನೇ ತಗೋದಿತ್ತಲ್ಲ ಒಂದು ದೇಸಾಳ ಕರ, ಏನಕ್ಕೆ ಕಟ್ಸ್ಕೇನಿಕೋ ಆ ಬೆಲೆ ಅಂತಿದ್ರು. ಇವತ್ತು ಅದಕ್ಕೆ ಕರನೂ ಆಯ್ತು, ಅದರಲ್ಲೇ ಹಾಕ್ಸಿದೀವಿ, ತೋರಿಸಿದೀವಿ. ಒಂದು ಒಳ್ಳೆ ಹಸುನ ಸೆಲೆಕ್ಟ್ ಮಾಡಿ ಬ್ರೀಡಿಂಗ್ ಇದು ಮಾಡಬೇಕು. ಇವತ್ತಲ್ಲಿ ಯೂತ್ಸ್ ಅಲ್ಲಿ ಬರೀ ರೈಸಿಂದ ಹೋಯ್ತಾ ಇದಾರೆ, ರೈಸಿಂದ ಮತ್ತೆ ಕೂಡ್ತಾವು, ಸುಮಾರು ಆದಿ ತಪ್ಪಿಸ್ತಾ ಇದಾರೆ. ರೈಸ್ ಆಡ್ಲಿ, ಮನೆಗೆ ಅವ್ರ ತಾಯಿ ತಂದೆಗೆ ವಯಸ್ಸಾಗಿರ್ತಾರೆ, ಅವ್ರಿಗೂ ಒಳ್ಳೆ ಹಾಲ್ಗೋಸ್ಕರನಾರು 1-2 ಹಸು ನಾಟಿ ಹಸು ಇಟ್ಕೋಬೇಕು. ಕರುನು ಆಗುತ್ತೆ, ಮನೆಗೆ ಸ್ವಲ್ಪ ಹಾಲು ಆಗುತ್ತೆ. ಸೀಮೆ ಹಸು ಅಂತ ಸೀಮೆ ಹಸು ಹಿಂದೆನೆ ಹೋಗ್ಬಾರ್ದು. ಮೊದಲು ನಮ್ಮ ಆರೋಗ್ಯ ಇದ್ರೆ ಏನಾರು ಮಾಡ್ಬೋದು. ನಮ್ಮ ಆರೋಗ್ಯನೇ ಇಲ್ಲ ಅಂದ್ರೆ ಏನು ದುಡ್ಡು ಸಂಪಾದನೆ ಮಾಡಿ ಎಲ್ಲಿಗೆ ಹಾಕೋದು? ನಮ್ಮ ಆರೋಗ್ಯಕ್ಕಾರು ಒಳ್ಳೆ ಹಸು ಕಟ್ಟಬೇಕು. ನಮ್ಮ ತಳಿ ಆಗಿಂದ ಇದನ್ನೇ ನೋಡಿರೋದು ಮನೇಲಿ ಹಸು ಅಂತ, ಅವೆಲ್ಲ ಈಗ ಬಂದಿರೋದು ಪೀಳಿಗೆ ಇಲಾತಿ ಹಸು. ಮೊದಲೆಲ್ಲ ಯಾವ ಇರಲಿಲ್ಲ ಬಿಡಿ, ಯಾವ ಇರಲಿಲ್ಲ. ಅಮೃತ್ ಮಹಲ್ ಹಳ್ಳಿಕಾರು ನಾವು ಆಗೊಂದು ಪೀಳಿಗೆಗಳೇ ಮರ್ತ್ಬಿಟ್ರೆ ನಮ್ಮ ತಂದೆ ತಾಯಿ ಮರ್ತಂಗಾಯ್ತೈತೆ. ಹೌದೌದು, ಮೇನ್ ಮೂಲನೇ ಇದು. ನಮ್ಮ ಆಸ್ತಿ ಎಲ್ಲ ಸಂಪಾದನೆ ಮಾಡ್ಬೇಕಾದ್ರೆ ಈ ದನಗಳು ಆಗಿಂದ ಇವೇ ನಮ್ಮನ್ನ ಸಾಕ್ಬೇಕಾರೆ ಇವೇ ಕಾರಣ. ನಮ್ಮ ಜಮೀನು ಈಗೆಲ್ಲ ಟ್ರ್ಯಾಕ್ಟರ್ ಟಿಲ್ಲರ್ ಅಂತ ಬಂದಿರೋದು, ಅವಾಗೆಲ್ಲ ಇದ್ರಲ್ಲೇ ಗೇಯ್ತಾ ಇದ್ದು. ಎತ್ಕೊಳ್ಳೋ ಅಷ್ಟೇ ಕಮ್ಮಿ ಆಯ್ತಾ ಇದೆ. ಕಬ್ಬುನ್ ಗಾಡಿ ಅವೆಲ್ಲ ಸೀಮೆ ಗಿಡನ ಇಟ್ಕೊಂತ ಇದಾರೆ. ಶೋಕಿಯಿಂದ ಸ್ವಲ್ಪ ಶೋಕಿಲು ಅಷ್ಟೇ. ನಮ್ಮ ಬೇಬಿ ಜಾತ್ರೆ ಬಿಟ್ರೆ ಯಾವ ಜಾತ್ರೆಲ್ಲೂ, ಬೇಬಿ ಸಿಹಳಿ ಬಿಟ್ರೆ ಯಾವ ಜಾತ್ರೆಲ್ಲೂ ಪ್ರೈಸು ಅನುಕೂಲ ಏನು ಮಾಡ್ತಾ ಇಲ್ಲ. ಜಾತ್ರೆಲ್ಲೂ ಅಷ್ಟೇ ಆ ಭಾಗದಲ್ಲಿ MLAಗಳು ಸಪೋರ್ಟ್ ಮಾಡ್ಬೇಕು. ಅವಾಗ ಉತ್ತೇಜನ ಕೊಟ್ರೆ ನಮ್ಮ ಹಳ್ಳಿಕಾರು ತಳಿ ಉಳಿತದೆ. ಈಗ ಸೀಮೆ ಹಸು ತಗೊಳಕ್ಕೆ 1 ಲಕ್ಷ 2 ಲಕ್ಷ ಲೋನ್ಗಳು ಕೊಡ್ತಾರೆ. ನಮ್ಮ ನಾಟಿ ಹಸುಗೆ ಏನು ಅನುಕೂಲ ಇಲ್ಲ. ಓಕೆ, ಹಂಗೆ ಒಂದ್ಸಲ ಮೊಬೈಲ್ ನಂಬರ್ ಹೇಳ್ಬಿಡಿ ತಮ್ಮದು. 7619490878.